ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 6 ಕಂತುಗಳೇನೋ ಬರಬೇಕಾಗಿದೆ. ಅದರ ಪೈಕಿ ಈಗ 7,500 ಕೋಟಿ ಫಂಡ್ ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ. ಹೌದು, ಇದುವರೆಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಳಿಗಾಲದ ಅಧಿವೇಶನದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತೇನೆ, ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸ್ತಾ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ತಾ ಇದ್ರು. ಆದರೆ ಹಣಕಾಸು ಇಲಾಖೆಗೆ ಅವರೇ ಹೇಳಬೇಕಲ್ವ, ಈಗ ಅಧಿಕಾರದಲ್ಲಿದ್ದಾರೆ, CM ಅವರು ಇದ್ದಾರೆ, ಇವ್ರ ಹತ್ರ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇವರೇ ಹೇಳಿಕೊಂಡು ಇವರೇ ದುಡ್ಡನ್ನು ರಿಲೀಸ್ ಮಾಡ್ಕೊಳ್ಬೇಕು ಅಥವಾ ದುಡ್ಡಿಲ್ಲ ಅಂತ ಹೇಳಬೇಕು ಅಂತ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ. ಆದರೆ 24, 25 ಹಾಗೂ 26ನೇ ಕಂತಿನ ಹಣವನ್ನು ಹೊಂದಾಣಿಕೆ ಮಾಡಿ ಸತತವಾಗಿ ರಿಲೀಸ್ ಮಾಡಲಿಕ್ಕೆ ಹಣಕಾಸು ಇಲಾಖೆಯೂ ಕೂಡ ಮುಂದಾಗಿದೆ. ಸುಮಾರು 7,500 ಕೋಟಿ ಫಂಡ್ ಅಷ್ಟು ರಿಲೀಸ್ ಆಗಿದೆ. ಹೌದು, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ರಿಲೀಸ್ ಆಗಿರ್ತಕ್ಕಂಥದ್ದು. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬರುವುದಿಲ್ಲ. ಅಲ್ಲಿಂದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತಂತೆ. ಹೌದು, ಅಲ್ಲಿಂದ ಎಲ್ಲ ಒಂದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಳ್ತಾರೆ. ಸೊ ಅಲ್ಲಿಂದ ಮತ್ತೆ ಏನಾಗುತ್ತೆ, ದುಡ್ಡು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗುತ್ತೆ. DBT ಟ್ರೆಜರಿಗೆ ಪುಷ್ ಆಗಿದ ದುಡ್ಡು ಮತ್ತೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದಿಢೀರನೇ ಸ್ಪೀಡಾಗಿ ಜಮಾ ಮಾಡ್ತಾರಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ, ತಾಂತ್ರಿಕ ದೋಷ ಮತ್ತೆ ಆಗುತ್ತೆ. ಹಾಗಾಗಿ ಅದನ್ನು ಹಂತ ಹಂತವಾಗಿ ಸ್ಲೋ ಆಗಿನೇ ಸ್ಟಾರ್ಟಿಂಗ್ನಲ್ಲಿ ಜಮಾ ಮಾಡುವಂಥದ್ದು. ಸ್ಪೀಡಾಗಿ ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಆಗುತ್ತೆ, ಮತ್ತೆ ಕೆಲವೊಂದಿಷ್ಟು ದಿನ ಮತ್ತೆ ಡಿಲೇ ಆಗುತ್ತೆ. ಹಾಗಾಗಿ ಹಂತ ಜಮಾ ಮಾಡ್ತಾ ಹೋಗ್ತಾ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಮಾಡಿ ನೋಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಮತ್ತೆ ಸ್ಪೀಡಾಗಿ ದುಡ್ಡು ಜಮಾ ಮಾಡುವಂಥದ್ದು. ಹಾಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಸದ್ಯಕ್ಕೆ ಈಗ ತಾಂತ್ರಿಕ ದೋಷ ಯಾವುದೇ ರೀತಿ ಕಂಡು ಬಂದಿಲ್ಲ. 22ನೇ ಕಂತಿನಲ್ಲಿ ಕಂಡು ಬಂದದ್ದು 23ನೇ ಕಂತಿನಲ್ಲಿ ಕೂಡ ಕಂಡು ಬಂದಿಲ್ಲ. ಈಗ 24ನೇ ಕಂತಿನಲ್ಲಿ ಕೂಡ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ದೋಷ ಇಲ್ಲ ಅಂತ ಹೇಳಲಾಗಿದೆ. ಹಾಗಾಗಿ ಈ 3 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಸತತವಾಗಿ ರಿಲೀಸ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದ್ದು 24ನೇ ಕಂತಿನ ಹಣ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಬೀದರ, ಕೊಪ್ಪಳ, ಹಾಸನ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ರಿಲೀಸ್ ಮಾಡಲಾಗ್ತಾ ಇದೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆಲ್ರೆಡಿ ನಿನ್ನೆ ಮೊನ್ನೆನೂ ಕೂಡ ಜಮಾ ಆಗಿದೆ, ಹಾಗೆ ಇಂದು ಕೂಡ ಜಮಾ ಆಗಿದೆ, ನಾಳೆನೂ ಕೂಡ ಹಂತ ಹಂತವಾಗಿ ಬರ್ತಾನೆ ಇರುತ್ತೆ. ಇದು ಒಟ್ಟಾರೆಯಾಗಿ ನಿಲ್ಲದಾರದು. ಅಂದರೆ ಈಗ ಸದ್ಯಕ್ಕೆ ಪ್ರೆಷರ್ ಬಿದ್ದು ಇದ್ದೇ ಇದೆ ಸರ್ಕಾರದ ಬಳಿ. ಅದೇ ರೀತಿಯಾಗಿ ಮಹಿಳೆಯರ ಆಕ್ರೋಶ ಪ್ರತಿಭಟನೆ ಮಾಡಿದ್ರು ಏನು ಆಶ್ಚರ್ಯ ಪಡುವಂತೇನಿಲ್ಲ. ಯಾಕಂದರೆ ದುಡ್ಡು ಕೊಟ್ಟಿಲ್ಲ, 1 ತಿಂಗಳದ್ದು ಹಾಕೋದು, 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು, ಹೀಗೆ 6 ಕಂತುಗಳು ಪೆಂಡಿಂಗ್ ಉಳಿಸಿದ್ರೆ ಮತ್ತೆ ಏನು ಮಾಡಬೇಕು ಮಹಿಳೆಯರು? ನುಡಿದಂತೆ ನಡೀತೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನು ಕೊಟ್ಟು ತೋರಿಸ್ಬೇಕು ಅಂತ BJP ನಾಯಕರು ಕೂಡ ಟೀಕಿಸ್ತಾರೆ. ಸೊ ಹಾಗಾಗಿ ಈಗ ಒಟ್ಟಾರೆಯಾಗಿ 3 ಕಂತುಗಳನ್ನು ಜೊತೆಗೆ ಇನ್ನೂ 3 ಕಂತುಗಳು, ಅದು ಯಾವುದು ಅಂತ ಅನ್ನೋದಾದರೆ 24, 25, 26 ಇದು ನಿಮಗೆ ಗೊತ್ತಿದೆ. ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಾಗೂ 27ನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಹಣ ಕೂಡ ಬರಬೇಕು. ಇವುಗಳು 4 ತಿಂಗಳ ಹಣ. ಆದರೆ ಇನ್ನೂ 2 ಕಂತುಗಳು ಅಂದರೆ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿರಲಿಲ್ಲ. ಹಾಗಾಗಿ 2 ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಲಿಕ್ಕೆ ಮುಂದಾಗಿದೆ. ಹೌದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಒಪ್ಕೊಂಡಿದ್ದಾರೆ. ಈ 2 ಕಂತುಗಳು ಮಿಸ್ ಆಗಿರೋದು ಅವರ ಗಮನಕ್ಕೆ ಇರಲಿಲ್ಲ. ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿ ನೋಡಿದಾಗ 2 ಕಂತುಗಳು ಕೊಟ್ಟಿಲ್ಲ ಅನ್ನೋದು ಅವರ ಗಮನಕ್ಕೆ ಬಂದಿತ್ತು. ಸೊ ಹಾಗಾಗಿ ಆ 2 ಕಂತುಗಳನ್ನು ಕೂಡ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದ್ದು ನಿಮಗೆ ಅತಿ ಶೀಘ್ರದಲ್ಲಿ ಈ 2 ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಲಿದ್ದಾರಂತೆ. ಸೊ ಹಾಗಾಗಿ ಸ್ನೇಹಿತರೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಜಮಾ ಹಾಗೆ ಆಗತ್ತೆ. ಸೊ ಈ 4 ಕಂತುಗಳ ಜೊತೆಗೆ ಇನ್ನು 2 ಕಂತುಗಳು, ಒಟ್ಟಾರೆಯಾಗಿ 6 ಕಂತುಗಳು 12,000 ದುಡ್ಡನ್ನು ಕೊಡಲಾಗ್ತಾ ಇದೆ. ಜೊತೆಗೆ 15,000 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. 5,000 ಕೋಟಿ ಹಣ ಏನಿದೆ ನಿಮಗೆ ಎಷ್ಟು ಅಂದರೆ 5,000 ಕೋಟಿ 2 ಕಂತಿಗೆ ಕ್ಲಿಯರ್ ಆಗುತ್ತೆ. ಇನ್ನು 5,000 ಕೋಟಿ 4 ಕಂತುಗಳು, 10,000 ಕೋಟಿಗೆ 4 ಕಂತುಗಳು ಕ್ಲಿಯರ್ ಆದರೆ 15,000 ಕೋಟಿಗೆ ಅಂದರೆ ಟೋಟಲ್ 6 ಕಂತುಗಳು ಕೊಡಬೇಕಂದ್ರೆ 15,000 ಕೋಟಿಯಷ್ಟು ದುಡ್ಡು ಬೇಕಾಗತ್ತಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅದರ ಪೈಕಿ 7,500 ಕೋಟಿ ಅರ್ಧಕ್ಕರ್ಧ ದುಡ್ಡನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೊದಲು ಈ 3 ಕಂತುಗಳನ್ನು ಕ್ಲಿಯರ್ ಮಾಡಿ ತದನಂತರ ಉಳಿದಂತಹ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು
2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನು ಈ ಯೋಜನೆಯಿಂದ ಹೊರಗಿಡಲಾಗಿದೆ ಎನ್ನಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಯಾರ್ಯಾರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿದ್ದೀರಿ, ಸೊ ಅವರಿಗೆ ಈಗ ದುಡ್ಡು ಹೋಗೋದಿಲ್ಲ. ಇದು ಒಂದು ಕಡೆ. ಆದರೆ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಹೋಗದೇ ಇರೋಕ್ಕೆ ಕಾರಣಗಳು ಬಹಳಷ್ಟು ಇದ್ದಾವೆ. ಹೌದು, ಬಹಳಷ್ಟು ಜನರಿಗೆ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇಲ್ವಂತೆ. ಸೊ ಸ್ನೇಹಿತರೆ, ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲ ಅಂದರೆ ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲವಂದರೆ ಖಂಡಿತವಾಗಲೂ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಹೌದು, ಬಹಳಷ್ಟು ಫಲಾನುಭವಿಗಳು ಅಕೌಂಟ್ಗಳು, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲೇ ಇಟ್ಕೊಂಡಿಲ್ಲ, ಫೋನ್ಪೇನೇ ಯೂಸ್ ಮಾಡೋದಿಲ್ಲ, ಅಥವಾ ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ನೇ ಮಾಡಿಸೋದಿಲ್ಲ. ದುಡ್ಡು ಹಾಕೋದು ತೆಗೆಯೋದು ಅವರು ವಹಿವಾಟು ಬ್ಯಾಂಕ್ನಲ್ಲಿ ಮಾಡೋದೇ ಇಲ್ಲ. ಹೀಗಾಗಿ ಬ್ಯಾಂಕ್ಗಳು ಡೆಡ್ ಅಂತ ಆಗಿರುತ್ತೆ. ಅದನ್ನು ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಬ್ಯಾಂಕಿಗೆ ಹೋಗಿ KYC ಮಾಡಿಸ್ಕೊಂಡು ದುಡ್ಡನ್ನು ಹಾಕಿ ತೆಗೆದು ಮಾಡಿದ್ರೆ ನಿಮ್ಮ ಅಕೌಂಟು ಓಪನ್ ಆಗುತ್ತೆ. ಹೌದು ಸ್ನೇಹಿತರೆ, ಆವಾಗಿನಿಂದ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಲಿಕ್ಕೆ ಒಂದು ಪ್ರಾರಂಭವಾಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ. ರೇಷನ್ ಏನೋ ಸಿಗ್ತಿರತ್ತೆ, ಅಥವಾ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಯನ್ನು ಪಡ್ಕೊಳ್ತಾ ಇರ್ತೀರಿ. ಆದರೆ ನಿಮ್ಮ ಅಕೌಂಟ್ಗೆ ಬರುವಂತಹ ಯೋಜನೆಗಳು, ದುಡ್ಡು ಬರುವಂತಹ ಯೋಜನೆಗಳನ್ನು ನೀವು ಪಡ್ಕೊಳ್ತಾ ಇರೋದಿಲ್ಲ. ಯಾಕಂದರೆ ನಿಮ್ಮ ಅಕೌಂಟೇ ರೆಡಿ ಇರಲಿಲ್ಲ, ಸ್ಟಾರ್ಟ್ ಇರಲಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಹಾಕಬೇಕು ಸರ್ಕಾರ. ಹಾಗಾಗಿ ನಿಮ್ಮ ಅಕೌಂಟನ್ನು ಚಾಲ್ತಿ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಕೊಟ್ಟಿರ್ತಕ್ಕಂತಹ ರೇಷನನ್ನು ಮಾರಾಟ ಮಾಡ್ಕೊಳ್ತಾ ಇದ್ದೀರಿ. ಹೌದು ಸ್ನೇಹಿತರೆ, ಬಹುತೇಕ ಫಲಾನುಭವಿಗಳು ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರಂತೆ. ಹಾಗಾಗಿ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇರುವಂತಹ ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಹೆಚ್ಚು ಯಾವ ಜಿಲ್ಲೆಯಲ್ಲಿ ಈ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇರ್ತಾರೆ ಆ ಒಂದು ಜಿಲ್ಲೆಯ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತದೆ ಎಂದು ಮಾಹಿತಿಯನ್ನು ಆಹಾರ ಇಲಾಖೆ ಒದಗಿಸಿರ್ತಕ್ಕಂಥದ್ದು. ಸೊ ನೋಡಿ, ಎಚ್ಚರದಿಂದಿರಿ. ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ಬೇಡಿ. ನೀವೇ ಅದನ್ನು ತಿನ್ನಿ ಅಂತ ಸರ್ಕಾರ ಕೊಡ್ತಾ ಇದ್ರೆ ಅದನ್ನು ಮಾರಾಟ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ. ಸೊ ಇನ್ನು ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರ್ತೀರಿ. ಇದರ ಬಗ್ಗೆ ನಿಮಗೆ ಗೊತ್ತಿದೆ. ಅದೇ ರೀತಿಯಾಗಿ GST ಫೇರ್ ಅಂತೂ ಹೊಸದಾಗಿ ಅಂದರೆ ಹೊಸ ವ್ಯಾಪಾರಗಳನ್ನು ಪ್ರಾರಂಭಿಸಿರ್ತಾರೆ, ಬೆಳವಣಿಗೆ ಆಗಿರುತ್ತೆ. ಅಲ್ಲಿ ಕೂಡ GST ಫೇರ್ ಸಾಕಷ್ಟು ಜನ ಸಿಕ್ಕಿದ್ದಾರೆ, ಅವರನ್ನು ಕೂಡ ತೆಗೆದುಹಾಕಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸ್ನೇಹಿತರ, ವೈಟ್ ಬೋರ್ಡ್ ಕಾರನ್ನು ಬಹಳಷ್ಟು ಜನ ಖರೀದಿ ಮಾಡ್ತಾ ಇದ್ದಾರೆ. ಅಂದರೆ ಬೆಳವಣಿಗೆ ಆದಂಗೆ ಕಾರುಗಳ ಖರೀದಿ, ಬೈಕ್ಗಳ ಖರೀದಿ, ತಮಗೆ ಬೇಕಾದಂತಹ ವಾಹನಗಳ ಖರೀದಿ ಇದ್ದೇ ಇರುತ್ತೆ ಇದೆಲ್ಲವೂ ಕೂಡ. ಹಾಗಾಗಿ ಈಗ ಬೆಳವಣಿಗೆ ಆದ ಮೇಲೆ ಇದು ಎಲ್ಲವೂ ಸಹಜನೇ. ಸೊ ವೈಟ್ ಬೋರ್ಡ್ ಕಾರು, ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ. BPLದಿಂದ APLಗೆ ಕನ್ವರ್ಟ್ ಆಗ್ತಾ ಇರತ್ತೆ. ಯಾಕಂದರೆ ಮೇಲಿಂದ ಮೇಲೆಗೆ ಸರ್ಕಾರ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನ್ ಮಾಡ್ತಾನೆ ಇದೆ. ಒಟ್ಟಾರೆಯಾಗಿ ಹೆಚ್ಚು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಿದ್ರೆ ಸರ್ಕಾರಕ್ಕೆ ಹೆಚ್ಚಿನ ದುಡ್ಡು ಉಳಿಯುತ್ತೆ. ಸೊ ಹೀಗಾಗಿ ಇದರ ಬಗ್ಗೆ ವೆರಿಫಿಕೇಷನ್ ಮಾಡಿ ದುಡ್ಡು ಕೊಡಬೇಕಾ ಬೇಡವಾ ಅಂತ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಸೊ ಇದರ ಹೊರತುಪಡಿಸಿ ಇನ್ನೂ ಸಾಕಷ್ಟು ರೂಲ್ಸ್ಗಳಿದ್ದಾವೆ ಸ್ನೇಹಿತರೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ರೂಲ್ಸ್ಗಳಿದ್ದಾವೆ. ಅವುಗಳನ್ನು ಎಲ್ಲವೂ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಒಂದಿಷ್ಟು ಅಂತರೂ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸರ್ಕಾರಿ ನೌಕರಸ್ಥರಾಗಿರಲಿ, ಅದೇ ರೀತಿಯಾಗಿ ಹೊಲ ಗದ್ದೆಗಳು ಹೆಚ್ಚಿದ್ರೆ, ವಾರ್ಷಿಕ ಆದಾಯ ಹೆಚ್ಚಿದ್ರೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಸೊ ಇದರಲ್ಲಿ ಹೇಳಬೇಕಾಗಿರುವಂಥ ಅವಶ್ಯಕತೆ ಏನಿಲ್ಲ. ಹೀಗೆ ಹಲವಾರು ರೂಲ್ಸ್ಗಳನ್ನ ಇಟ್ಕೊಂಡು ರದ್ದು ಮಾಡಲಿಕ್ಕೆ ಮುಂದಾಗತ್ತೆ. ಸೊ ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.